ನೋಡಿ ಒಂದು ತಿಂಗಳ ಕಬ್ಬು ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ಕಳೆ ಕಸನೂ ಬೆಳ್ಕೊತಾ ಇದೆ. ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಲೇಬರ್ ಸಿಗ್ತಾಯಿಲ್ಲ. ಕಳೆನಾಶಕ ಸ್ಪ್ರೇ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ತಂದೆಯವ್ರದ್ದು ಕಳೆನಾಶಕ ಹೊಡಿಬೇಕು ಅಂತ. ನನಗೆ ಮನಸ್ಸಿಲ್ಲ ಕಂಪ್ಲೀಟಾಗಿ. ಏಕೆಂದರೆ ನನಗೆ ಆರ್ಗ್ಯಾನಿಕಲ್ಲಾಗಿ ಮಾಡಬೇಕು ಅಂತ ತುಂಬ ಆಸೆ. ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಅಂತ. ಬಟ್ ನಮ್ಮ ತಂದೆಯವರು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಕಸ ತೆಗಿಸ್ಬೇಕು ಅಂದರೆ. ಆಮೇಲೆ ಲೇಬರೇ ಸಿಗ್ತಾಯಿಲ್ಲ. ಲೇಬರ್ ಸಿಕ್ಕರೆ ಅನುಕೂಲ ಆಗುತ್ತೆ. ಲೇಬರ್ ಸಿಗಲಿಲ್ಲ ಅಂದರೆ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಳೆನಾಶಕ ಹೊಡಿಸ್ಬೇಕು ಅಂತಲೇ ಕೆಲವೊಂದು ಸಲ ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಅಂತ ಹೋಗ್ತೀವಲ್ಲ, ತುಂಬ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 1 ವರ್ಷದ ಕಬ್ಬಾದರೆ ಸೋಗೆ ಬಂದಿರುತ್ತೆ. ಸೋಗೆ ಸುಡದೆ ಇದ್ದರೆ ಕಳೆನೇ ಬರೋಲ್ಲ. ಆಮೇಲೆ ನೀರು ಕಡಿಮೆ ತಗೊಳುತ್ತೆ. ಬಟ್ ಇವರು ನಮ್ಮ ಹಿರಿಯರು ಅಂದರೆ ಹಿರಿಯ ರೈತರು, ಹಳೆ ರೈತರು ಏನು ಅಂತೀವಿ, ಅವರು ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಸೋಗೆ ಸುಟ್ಟುಬಿಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಕಸ ಬರುತ್ತೆ. ನಾವು ಮತ್ತೆ ಕಳೆನಾಶಕ ಸ್ಪ್ರೇ ಮಾಡಬೇಕು. ಇದು ನೋಡಿ, ಇದು ಒಂಥರ ಆರ್ಗ್ಯಾನಿಕ್ಕಿಗೆ ನಾವು ಕನ್ವರ್ಟ್ ಆಗಬೇಕು ಅಂದ್ರೂ ಕೆಮಿಕಲ್ಲಲ್ಲೇ ಉಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ತಾಯಿದೆ. ಹಾಗಾಗಿ ಸೋಗೆ ಸುಡದೇ ಇರೋದೇ ಒಳ್ಳೆಯದು ಅಂತ ತುಂಬ ಸಲ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಹಿರಿಯರನ್ನ ಅವ್ರ ಮಾತು ಕೇಳಲೇಬೇಕಾಗುತ್ತೆ. ನೋಡಿ, 1 ತಿಂಗಳ ಕಬ್ಬು ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಏನೂ ತೊಂದರೆ ಇಲ್ಲ. ಯಾವುದೇ ರೋಗ ಇಲ್ಲ, ಏನಿಲ್ಲ. ದೊಣ್ಣೆ ಹುಳದ ಕಾಟ ಇಲ್ಲ, ಏನಿಲ್ಲ. ಕಪ್ಪು ಮಣ್ಣಿಗೆ ನೋಡಿ, ಇದು ಹತ್ತತ್ರ ಒಂದು 15ರಿಂದ 20 ದಿನ ಆಯಿತು ನೀರು ಬಿಟ್ಟಿಲ್ಲ. ಈ ಕಡೆ ನೀರು ಬಿಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ನೀರು ಕೊಡೋಕ್ಕಾಗಿಲ್ಲ. ನಿಧಾನಕ್ಕೆ ಬರ್ತಾಯಿದೆ. ಈ ಕಡೆ ಅಂದರೆ ಏರ್ ಪೈಪಿಂದ ಕೊಡ್ತಾಯಿದ್ದೀನಿ ನೀರು. ಈ ಕಡೆ ಮೋಟ್ರಿಂದ ಕೊಡ್ತಾಯಿದ್ದೀನಿ. ಈ ಕಡೆನೂ ಮೋಟ್ರ್ ಇದೆ, ಅದು ನಮ್ಮ ತೋಟಕ್ಕೆ ಕೊಡ್ತಾಯಿದ್ದೀವಿ. ಈ ಕಡೆ ಮೋಟ್ರ್ ಇದೆ. ಈ ಕಡೆ ಕಂಪ್ಲೀಟಾಗಿ 10 HP ಮೋಟ್ರಿಂದ ಕೊಡ್ತಾಯಿದ್ದೀರಿ. ಅಂದರೆ ಸ್ವಲ್ಪ ಸಾಲುಗಳು ಉದ್ದ ಜಾಸ್ತಿ ಇದ್ದಾವೆ, ಈ ಸಾಲುಗಳು ಉದ್ದ ಕಡಿಮೆ ಇದ್ದಾವೆ. ಹಾಗಾಗಿ ಇದರಲ್ಲಿ ಏರ್ ಪೈಪಿಂದ ಕೊಡ್ತೀನಿ. ಡೈಲಿ ಒಂದು 30, 40, 50 ಸಾಲು ನೀರು ಕೊಡ್ತಾಯಿರ್ತೀನಿ. ಇದಕ್ಕೆ ಮೋಟ್ರಿಂದ ಸ್ಪೀಡಾಗಿ ಆಗುತ್ತೆ ನೀರು. ಇದಕ್ಕೆ ಇದು ಚೆನ್ನಾಗಿ ಬಂದಿದೆ ಕಬ್ಬು. ಇನ್ನೂ ಮರಿಗಳು ಮರಿಗಳು ಹಾಕ್ತಾಯಿಲ್ಲ, ಬರ್ತಾಯಿದೆ. ಒಂದು ಕಣ್ಣು ಕಂಪ್ಲೀಟಾಗಿ ನಾಟ್ಕೊಂಡಿದೆ. ಅದರಲ್ಲಿ 6, 7, 5 ಈ ಥರ ಮರಿಗಳು ಬರ್ತಾಯಿರುತ್ತೆ. ಕಂಪ್ಲೀಟಾಗಿ ಅದ್ರದ್ದು ವೀಡಿಯೋ ಮಾಡ್ತೀನಿ. ಇಲ್ಲಿ ಒಂದು ಸ್ವಲ್ಪ ಇದು ಹಳೆ ಕಬ್ಬು. ಇದರದಂತರೂ ನೀವು ನೋಡಿದ್ದೀರ. ಇಲ್ಲಿ ಆಲ್ರೆಡಿ ನಾವು ಕಳೆನಾಶಕನ ಸ್ಪ್ರೇ ಮಾಡಿದ್ದೀವಿ. ಈ ಪೋರ್ಷನ್ ಏನಿದೆಯಲ್ಲ, ಇಲ್ಲಿಂದ ಇದು 1.5 ತಿಂಗಳ ಕಬ್ಬು. 1.5 ತಿಂಗಳ ಮೇಲೆ ಆಯಿತು. ಈ ಸಾಲಿಂದ ಈ ಕಡೆ ಏನಿದೆಯಲ್ಲ, ಇದು 1 ತಿಂಗಳ ಕಬ್ಬು. ಅಂದರೆ ಇನ್ನೂ 1 ತಿಂಗಳು ಕಂಪ್ಲೀಟ್ ಆಗಿಲ್ಲ. ಇಲ್ಲೂ ಅಷ್ಟೇ. ಇಲ್ಲಿವರೆಗೂ 1.5 ತಿಂಗಳ ಕಬ್ಬು. ಈ ಕಡೆ 1 ತಿಂಗಳ ಕಬ್ಬು. ನೋಡಿ, ಡಿಫ್ರೆನ್ಸ್ ಹಿಂಗೆ ಇದೆ. ಟೋಟಲಾಗಿ ಕಬ್ಬು ಚೆನ್ನಾಗಿ ಬಂದಿದೆ. ಕಳೆನಾಶಕನೂ ಸ್ಪ್ರೇ ಮಾಡಿದ್ದೀವಿ. ನೋಡಿ, ಎಲ್ಲ ಕಸ ಏನು ಮುದುಡ್ಕೊಂಡ್ಬಿಟ್ಟಿದೆ. ಸ್ವಲ್ಪ ನಂದು ಏನು ಅಂದರೆ ಸ್ವಲ್ಪ ಡೋಸೇಜ್ ಕಮ್ಮಿ ಮಾಡಬೇಕು ಅಂತ ನಮ್ಮ ತಂದೆಯವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಇಲ್ಲಿ ಕಳೆನಾಶಕ ಸ್ಪ್ರೇ ಮಾಡಿರೋದ್ರಿಂದ ನೀರನ್ನ ನಿಲ್ಲಿಸಿದ್ದೀನಿ. ನೀರು ಕೊಟ್ಟಿಲ್ಲ ಇದಕ್ಕೆ. ಇನ್ನೊಂದು 4-5 ದಿನ ಆದಮೇಲೆ ನೀರು ಸ್ಟಾರ್ಟ್ ಮಾಡ್ತೀನಿ. ಇದೇನಿಲ್ಲ, 2 ದಿನದಲ್ಲಿ ನೀರು ಕಂಪ್ಲೀಟ್ ಆಗಿಬಿಡುತ್ತೆ. ಇದು 8 ಎಕರೆ. 2 ಅಥವಾ 3 ದಿನದಲ್ಲಿ ನೀರು ಕಂಪ್ಲೀಟ್ ಆಗಿಬಿಡುತ್ತೆ. ತುಂಬ ಕಸ ಬೆಳ್ಕೊಂಡಿತ್ತು. ಅಲ್ಲೆಲ್ಲ ಕಾಣಿಸ್ತಿದೆ ನೋಡಿ. ಕಬ್ಬಿನ ಸಾಲೆ ಕಾಣಿಸ್ತಾ ಇಲ್ಲ ನೋಡಿ. ಅಲ್ಲಿ ಸಿಕ್ಕಾಪಟ್ಟೆ ಕಸ ಬೆಳ್ಕೊಂಡಿದೆ. ಹಾಗಾಗಿ ಕಳೆನಾಶಕ ಸ್ಪ್ರೇ ಮಾಡಲೇಬೇಕಾಗಿ ಬಂತು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಒಂದು ವಿಡಿಯೋದಲ್ಲಿ ಮಾಡಿದೆ ನೋಡಿ. ಈ ಕಡೆ ಬದು ಕಾಣಿಸ್ತಿದೆಯಲ್ಲ ನಮಗೆ, ಬದು ಈ ಕಡೆ ಯಾವುದೋ ತೊಂದರೆ ಇಲ್ಲ ನಮಗೆ. ಈ ಕಡೆ ಪಕ್ಕದ ಜಮೀನಿಂದ ಕಸದ ಬೀಜಗಳು, ಅದ್ರ ಪಕ್ಕದ ಜಮೀನು ಎಲ್ಲ ಕಸದ ಬೀಜಗಳು ಹರ್ಕೊಂಬರುತ್ತೆ. ಹಾಗಾಗಿ ನಮ್ಮ ತೋಟದಲ್ಲಿ, ನಮ್ಮ ಈ ಹೊಲದಲ್ಲಿ ಸ್ವಲ್ಪ
ಕಸ ಜಾಸ್ತಿ ಇರುತ್ತೆ. ಪಕ್ಕದವ್ರು ನೀಟ್ ಇಡಲಿಲ್ಲ ಅಂದರೆ, ಹೊಲ ನೀಟಾಗಿಡಲಿಲ್ಲ, ಕಸ ಜಾಸ್ತಿ ಬೆಳೆಸ್ಕೊಂಡ್ರೆ ಅವ್ರ ಜಮೀನಲ್ಲಿರೋ ಕಸದ ಬೀಜಗಳೆಲ್ಲ ನಮಗೆ ಹರ್ಕೊಂಡು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಏನೇ ಅರ್ಥ ಆಗಲಿಲ್ಲ ಅಂದರೂ ನಾನು ಸ್ವಲ್ಪ ಖರ್ಚು ಕಡಿಮೆ ಆಗೋ ವ್ಯವಸಾಯದಲ್ಲಿ ನೀವೇನು ಕಬ್ಬು ಬೆಳಿತೀರೋ ಏನಾದರೂ ಬೆಳೀರಿ, ಅದರಲ್ಲಿ ನಿಮಗೆ ಖರ್ಚು ಕಡಿಮೆ ಆಗೋ ಥರ ನಾನು, ಆಮೇಲೆ ನೀವು ಮೇಂಟೆನೆನ್ಸ್ ಕಮ್ಮಿ ಆಗೋ ಥರ ವೀಡಿಯೋಗಳನ್ನೇ ಜಾಸ್ತಿ ಮಾಡ್ತಾಯಿರ್ತೀನಿ. ಒಟ್ಟು ನಿಮಗೆ ಖರ್ಚು ಕಡಿಮೆ ಆಗಬೇಕು, ಲಾಭ ಅನ್ನಿಸ್ಬೇಕು, ವ್ಯವಸಾಯ ಲಾಭ ಅನ್ನಿಸ್ಬೇಕು, ಆ ಥರ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನಾಗಿ ನನಗೆ ಆರ್ಗ್ಯಾನಿಕಲ್ಲೇ ಇಂಟ್ರೆಸ್ಟ್ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಆರ್ಗ್ಯಾನಿಕಲ್ಲೇ ಬೆಳೀತಿರೋರನ್ನ ಅಂಥ ರೈತರ ಹತ್ರ ಹೋಗಿ ನಿಮಗೆ ಅವ್ರು ಹೇಗೆ ಖರ್ಚು ಕಡಿಮೆ ಮಾಡಿಕೊಂಡ್ರು, ಕೆಲಸ ಹೇಗೆ ಸುಲಭ ಮಾಡಿಕೊಂಡ್ರು ಅಂಥ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ನಮ್ಮ ಪೇಜ್ನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ನೋಡಿ, ಕಳೆ ಎಲ್ಲ ಕಸ ಎಲ್ಲ ಒಣಗ್ತಾಯಿದೆ. ಡಲ್ಲಾಗಿದೆ ನೋಡಿ, ಡಲ್ಲಾಗಿದೆ, ಮುದುಡ್ಕೊತಾ ಇದೆ. ನೋಡಿ, ಡಲ್ಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಒಂದೂವರೆ ತಿಂಗಳು, ಇದು 1.5 ತಿಂಗಳು ಕಬ್ಬು ನೋಡಿ. ಒಂದು ಕಣ್ಣಲ್ಲಿ 1 ಮರಿ, 2 ಮರಿ, ಇಲ್ಲಿ ನೋಡಿ 3, ಇದು 4, ಇನ್ನೂ 2-3 ಬರೋ ಸಾಧ್ಯತೆ ಇದೆ. ಇಲ್ಲಿ 3 ಬಂದಿದೆ ನೋಡಿ, 1, 2, 3, ಇದು 3 ಬಂದಿದೆ. ಇನ್ನೂ ಬರುತ್ತೆ, ಇನ್ನೂ 4 ಬರುತ್ತೆ. ಇದ್ರದ್ದು ಬಗ್ಗೆನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, 1, 2, 3, 4 ಬಂದಿದೆ. ಆಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ಇನ್ನೂ ಗೊಬ್ಬರ ಕೊಟ್ಟಿಲ್ಲ. 1.5 ತಿಂಗಳಾದರೂ ನಾವು ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ. ನಾವು ಖರ್ಚು ಗೊಬ್ಬರ ಕೊಡ್ತೀವಿ, ಕೊಡಲ್ಲ ಅಂತಲ್ಲ, ಸ್ವಲ್ಪ ಎಲ್ರಿಗಿಂತನೂ ಕಡಿಮೆ ಕೊಡ್ತೀವಿ. ಮತ್ತು ಇದಕ್ಕೆ ಯಾವ ರೀತಿ ಗೊಬ್ಬರ ಆಗಿದೆ ಅಂದರೆ, ಇದು ಮುಂಚೆ ಈ ಹೊಲದಲ್ಲಿ ಹತ್ತಿ ಇತ್ತು ನೋಡಿ, ಹತ್ತಿ ಇತ್ತು. ಈ ಕಬ್ಬು ಹಾಕೋಕ್ಕಿಂತ ಮುಂಚೆ ಹತ್ತಿ ಇತ್ತು. ಕಂಪ್ಲೀಟಾಗಿ ಈ 20 ಎಕರೆನೂ ಹತ್ತಿ ಇತ್ತು. ಅದು ಮುಂಚಿಂದ 8 ಎಕರೆ ಅದು ಕಬ್ಬೆ ಇತ್ತು. ಈ ಹತ್ತಿನ ಕಟ್ರ್ ಹೊಡಿಸಿ, ನೇಗಿಲು ಹೊಡಿಸಿ, ರೂಟ್ರ್ ಹೊಡಿಸಿ, ಹತ್ತಿ ಕಟ್ಟಿಗೆನ ಭೂಮಿ ಒಳಗಡೆ ಮಾಡಿದ್ದೀವಿ. ಹತ್ತಿ ಕಟ್ರ್ ಹೊಡ್ಸೋಕ್ಕಿಂತ ಮುಂಚೆ, ಹತ್ತಿ ಹಾರ್ವೆಸ್ಟ್ ಆದಮೇಲೆ, ಹತ್ತಿ ಬಿಡಿಸ್ಕೊಂಡು ಆದಮೇಲೆ ಕುರಿಗಳು ನಿಂತಿದ್ವು. 1-2 ತಿಂಗಳು ಕುರಿಗಳನ್ನ ತರಿಸಿದ್ವಿ. ಕುರಿಗಳು ನಿಲ್ಲಿಸಿ ಗೊಬ್ಬರ ಮಾಡ್ಕೊಂಡಿದ್ದೀವಿ. ಅದೇ ನಮಗೆ ತಳಗೊಬ್ಬರ, ಅಂದರೆ ಅದೇ ನಮಗೆ ಮೇಜರ್ ಗೊಬ್ಬರ. ಹಾಗಾಗಿ ನಾವು ಜಾಸ್ತಿ ಗೊಬ್ಬರಕ್ಕೆ ಖರ್ಚು ಮಾಡಲ್ಲ. ಹಾಗಾಗಿ ಸ್ವಲ್ಪ ಕಬ್ಬು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾಯಿದೆ. ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು 15-20 ದಿನ ವೇಟ್ ಮಾಡಿರಿ, ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡುವಂತ್ರೆ. ತಳಗೊಬ್ಬರ, ಕುರಿ ಗೊಬ್ಬರ ಇದ್ದರೆ ಯಾವ ರೀತಿ ನಮಗೆ ಕಬ್ಬು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಏನಪ್ಪ ಅಂದರೆ, ನೀವು ತಳಗೊಬ್ಬರ ಇದ್ದರೆ ಮರಿಗಳ ಸಂಖ್ಯೆ ಹೇಗೆ ಹೆಚ್ಚಾಗುತ್ತೆ ಅಂತಲೂ ತೋರಿಸ್ತೀನಿ. ಆದಷ್ಟು ನೀವು ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದರೆ ಕುರಿಗಳನ್ನ ಹೊಲದಲ್ಲಿ ನಿಲ್ಲಿಸ್ಬಿಟ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಈ ಥರ ಯಾರಾದರೂ ಮಾಡಿ ಅನುಭವ ಪಡ್ಕೊಂಡಿದ್ದೆ ಅಂಥವ್ರು ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಕುರಿನ ನಿಲ್ಲಿಸ್ಬಿಟ್ರೆ ಸಿಕ್ಕಾಪಟ್ಟೆ ಒಂದೇ ಕಡೆ ನಿಲ್ಲಿಸ್ತೀವಲ್ಲ, ಈ ರೀತಿ ಕಸದ ಬೀಜನೂ ಜಾಸ್ತಿ ಆಗುತ್ತೆ. ಇದಕ್ಕೆ ನೀವು ಸೂಕ್ತವಾದ ಕ್ರಮ ಅಡ್ವಾನ್ಸಾಗೆ ನೀವು ಮುಂಚೆನೇ ಥಿಂಕ್ ಮಾಡಿ ಇಟ್ಕೋಬೇಕು. ಕಸ ತುಂಬ ಬಂದಿದೆ ನೋಡಿ, ಅಂದರೆ ಒಂದು ಕಡೆ ಕುರಿನ ರಾತ್ರಿ ಹೊತ್ತು ನಿಲ್ಸೋಕೆ ವ್ಯವಸ್ಥೆ ಮಾಡಿರ್ತಾರಲ್ಲ, ಅಂದರೆ ಹಟ್ಟಿ ಹಾಕ್ಬಿಟ್ಟು ಬೇಲಿ ಹಾಕ್ಬಿಟ್ಟು ಒಂದೇ ಕಡೆ ನಿಲ್ಸಿರ್ತಾರಲ್ಲ, ಆ ಜಾಗದಲ್ಲಿ ಈ ಥರ ಕಸ ಜಾಸ್ತಿ ಬರುತ್ತೆ. ಇದನ್ನು ನೀವು ಅಡ್ವಾನ್ಸಾಗಿ ಸ್ವಲ್ಪ ಕಡಿಮೆ, ಅಂದರೆ ಜಾಸ್ತಿ ಜಮೀನು 20 ಎಕರೆ 30 ಎಕರೆ ಇರೋರಿಗೆ ಸ್ವಲ್ಪ ಕಷ್ಟ. 1 ಎಕರೆ 2 ಎಕರೆ ಇರೋರು ಬೇಗ ಮನೆಯವರೇ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ನಮಗೆ ಲೇಬರ್ ಸಿಗಲ್ಲ, ಅದೇ ದೊಡ್ಡ ಸಮಸ್ಯೆ. ಹಾಗಾಗಿ ನಾವು ಕಳೆನಾಶಕ ಸ್ಪ್ರೇ ಮಾಡಿದ್ದೀವಿ. ನೋಡಿ, ಕಸ ಎಲ್ಲ ಒಣಗ್ತಾಯಿದೆ ನೋಡಿ, ಒಣಗ್ತಾಯಿದೆ.
ಇಲ್ಲಿ ಕಡಿಮೆ ಅಂದರೆ ಅಲ್ಲಿ ಕುರಿ ಹಟ್ಟಿ ಹಾಕಿದ್ರು ಅಲ್ಲಿ ಕಸ ಜಾಸ್ತಿ ಇದೆ. ಇಲ್ಲಿ ಏನಿಲ್ಲ, ಇಲ್ಲಿ ನೋಡಿ ಚೆನ್ನಾಗಿ ಬಂದಿದೆ, ಕಬ್ಬು ಚೆನ್ನಾಗಿ ಬರ್ತಾಯಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಕಬ್ಬಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.